ಸೋಹಂ ಎಂಬುದು ಅಂತರಂಗದ ಮದ ನೋಡಯ್ಯ, ಶಿವೋಹಂ ಎಂಬುದು ಬಹಿರಂಗದ ಮದ ನೋಡಯ್ಯ. ಈ ದ್ವಂದ್ವವ ನಲಿದು ದಾಸೋಹಂ ಎಂದೆನಿಸಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶರಣಲೋಕದ ದಿನಮಣಿ, 12ನೇ ಶತಮಾನದ ಬಸವಾದಿ ಪ್ರಮುಖರಲ್ಲಿ ಅಗ್ರಗಣ್ಯ ಪಂಕ್ತಿಯಲ್ಲಿ ನಿಲ್ತಕ್ಕಂತಹ ಸಿದ್ದರಾಮ ಶಿವಯೋಗಿಗಳ ವಿಚಾರಧಾರೆಗಳು ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಅಂತರ ಸಿದ್ದರಾಮ ಶಿವಯೋಗಿಗಳು ಹಲವಾರು ಗದ್ದಿಗೆಗಳನ್ನು ಹೊಂದಿದ್ದು, ಅಂತಹ ಗದ್ದಿಗೆಗಳಲ್ಲಿ ಕಾರೇಕುರ್ಚಿ ಗದ್ದಿಗೆಯು ಕೂಡ ಒಂದಾಗಿದೆ. ಕಾರೇಕುರ್ಚಿ ಗ್ರಾಮವು ತಾಲೂಕು ಕೇಂದ್ರದಿಂದ ಈಶಾನ್ಯಕ್ಕೆ 29 ಕಿಲೋಮೀಟರ್ ದೂರದಲ್ಲಿದ್ದು, ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಅರೇನಹಳ್ಳಿ ಗೇಟ್ನಿಂದ 2 ಕಿಲೋಮೀಟರ್ ಅಂತರದಲ್ಲಿದೆ. ಕೊಂಡ್ಲಿ ಕ್ರಾಸ್ನ ವಾಯುವ್ಯಕ್ಕೆ 6 ಕಿಲೋಮೀಟರ್ ದೂರದಲ್ಲಿದೆ. ರಮಣೀಯ ಸೌಂದರ್ಯದ ಹಿನ್ನೆಲೆಯನ್ನು ಹೊಂದಿರುವ ಈ ಕ್ಷೇತ್ರವು ಸುಂದರ ಸೊಬಗಿನ ಕ್ಷೇತ್ರವಾಗಿದೆ. ಸಿದ್ದರಾಮೇಶ್ವರರ ತಪೋಭೂಮಿಯಾಗಿ, ಗಂಗಾ ಮಾತೆಯ ಪವಿತ್ರ ಕ್ಷೇತ್ರವಾಗಿ, ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ. ಸಿದ್ದರಾಮೇಶ್ವರರ ತಪೋ ಕೇಂದ್ರವು ಪಶ್ಚಿಮಾಭಿಮುಖವಾಗಿ ಪ್ರವೇಶದ್ವಾರವನ್ನು ಹೊಂದಿದೆ. ಇದು 2 ಅಂಕಣಗಳನ್ನಾಗಿ ವಿಂಗಡಿಸಿದ್ದು, ಪ್ರವೇಶ ಭಾಗದಲ್ಲಿ ಎದುರಿಗೆ ಹಲವಾರು ಮೂರ್ತಿಗಳನ್ನು ವೇದಿಕೆ ಮೇಲಿಟ್ಟಿದ್ದಾರೆ. ಮತ್ತು ಸಿದ್ದರಾಮೇಶ್ವರರು ತಪೋನಿರತರಾದಂತಹ ಒಂದು ಪುಣ್ಯಕ್ಷೇತ್ರ. ಇಲ್ಲಿ ಹಠಯೋಗದಲ್ಲಿ ಊರ್ಧ್ವಮುಖರಾಗಿ ತಪಸ್ಸನ್ನ ಆಚರಿಸಿದಂಥ ಕೇಂದ್ರ ಇದಾಗಿದೆ. ಊರ್ಧ್ವಮುಖವಾಗಿ ತಪಸ್ಸನ್ನು ಆಚರಿಸಿದ್ದು ಅಂದರೆ ಪಾದಗಳನ್ನ ಮೇಲೆ ಮಾಡಿ ಧ್ಯಾನಚಿತ್ತರಾಗಿರ್ತಕ್ಕಂತಹ ಕುರುಗಳಿವೆ. ಕೆಳಭಾಗದಲ್ಲಿ ಬಂಡೆಯ ಮೇಲೆ ಹಸ್ತದ ಗುರುತುಗಳು, ಮೇಲ್ಭಾಗದ ಬಂಡೆಯಲ್ಲಿ ಪಾದಗಳನ್ನ ಗುರುತಿಸಬಹುದಾಗಿದೆ. ಅದೇ ರೀತಿ ಇಲ್ಲಿಯೇ ಸಿದ್ದರಾಮೇಶ್ವರರ 5 ಎಡೆಯ ಸರ್ಪವುಳ್ಳ ಮುಖವಾಡವನ್ನ ಲಿಂಗಕ್ಕೆ ಧರಿಸಲಾಗುತ್ತಿದೆ. ನಿತ್ಯವೂ ಕೂಡ ಇಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತಿರುವುದನ್ನು ಗಮನಿಸಬಹುದಾಗಿದೆ. ಗಂಗಾ ಮಾತೆಯ ಪ್ರಮುಖವಾದ ಈ ಕೇಂದ್ರದಲ್ಲಿ ನಿರಂತರವಾಗಿ ಗಂಗಾ ಮಾತೆಯು ಹರಿಯುತ್ತಿದ್ದು, ಭಕ್ತ ಜನರ ಹೆಮ್ಮೆಯ ಕೇಂದ್ರವಾಗಿದೆ. ಇಲ್ಲಿ ಗಂಗಾ ಪೂಜೆಯು ನಿರಂತರವಾಗಿ ಸಾಗುತ್ತಾ ಹೋಗುತ್ತದೆ. ಗಂಗಾ ಮಾತೆಗೆ ಸೀರೆಯನ್ನು ಅರ್ಪಿಸುವುದರ ಮೂಲಕ ತಮ್ಮ ಮನದ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಪ್ರಯತ್ನವನ್ನು ಭಕ್ತರು ಇಲ್ಲಿ ಮಾಡಿಕೊಳ್ಳುವುದನ್ನು ಕಾಣಬಹುದಾಗಿದೆ. ದಿನದಿಂದ ದಿನಕ್ಕೂ ಈ ರೀತಿಯಾದಂತಹ ಸೀರೆಯನ್ನು ಅರ್ಪಿಸಿ ಪೂಜೆ ಮಾಡುವಂತ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಸಾಗುವುದನ್ನು ಗಮನಿಸಬಹುದಾಗಿದೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯ. ತಪೋಕ್ಷೇತ್ರದ ಎದುರಿಗೆ ಪೂರ್ವಾಭಿಮುಖವಾಗಿರ್ತಕ್ಕಂಥ ದೇವಾಲಯವೇ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯವಾಗಿದೆ. ತನ್ನ ಗುರುಗಳ ಕುರುವನ್ನ ಆತ್ಮೀಯತೆಯಿಂದ ಎದುರಾಗಿ ಕೂರಿಸಿಕೊಂಡು ತಾನು ತಪಸ್ಸನ್ನ ಗೈದಿರುವುದನ್ನ ಈ ಒಂದು ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ. ಇದು ಒಂದು ಅಂಕಣವನ್ನು ಹೊಂದಿದ್ದು ಎತ್ತರದಲ್ಲಿದೆ. ಲಿಂಗರೂಪಿಯಾದಂಥ ಮಲ್ಲಿಕಾರ್ಜುನನನ್ನು ತನ್ನ ಹಿರಿಮೆಯನ್ನು ಭಕ್ತರಿಗೆ ತನ್ನ ಶಿಷ್ಯನ ಮೂಲಕ ಸಾಧನೆಯ ಹಾದಿಯನ್ನ ತೋರಿಸಿರುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಪ್ರವೇಶದ್ವಾರವು ಬೃಹತ್ತಾದ ಗೋಪುರವನ್ನು ಒಳಗೊಂಡು ಹಲವಾರು ಮೂರ್ತಿಗಳನ್ನೊಳಗೊಂಡಿದೆ. ಈ ಗೋಪುರವು ಭಕ್ತರಿಗೆ ಇಲ್ಲಿರುವ ಕುರುಹುವಿಗೆ ಮಾರ್ಗದರ್ಶನವಾಗಿದೆ. ದೇವಾಲಯದ ಮುಂಭಾಗದಲ್ಲಿ ವಿಸ್ತಾರವಾದ ಸಿದ್ದರಾಮರ ತಪೋವನವನ್ನು ಕಾಣಬಹುದಾಗಿದೆ. ಬೃಹತ್ತಾದ ಪ್ರಕೃತಿಯ ರಮಣೀಯ ಕೇಂದ್ರವಾಗಿರುವ ಈ ಕ್ಷೇತ್ರವು ಬೃಹತ್ ವೃಕ್ಷರಾಶಿಯನ್ನು ಹೊಂದಿ ಸದಾ ತಂಪು ನೀಡುವ ಪ್ರವಾಸಿಗರನ್ನ ಸೆಳೆಯುವ ಪ್ರದೇಶವಾಗಿದೆ. ಪಶ್ಚಿಮ ಭಾಗದಲ್ಲಿ ಅತ್ಯಾಳು ಬೆಟ್ಟದ ಬುಡದ ಮರಗಿಡಗಳ ಸೊಬಗು, ದಟ್ಟವಾದ ಹಸಿರು, ದಕ್ಷಿಣ ಭಾಗ ಮತ್ತು ಪೂರ್ವ ಭಾಗದಲ್ಲಿರುವ ತೋಟಗಳ ರಮ್ಯತೆ, ಮಳೆಗಾಲದಲ್ಲಿ ಹರಿಯುವ ಹಳ್ಳಕೊಳ್ಳಗಳ ಮಾಧುರ್ಯ ಎಂಥವರನ್ನು ಆಕರ್ಷಿಸುತ್ತದೆ. ಸಿದ್ದರಾಮರ ತಪಸ್ಸಿನ ಗಾಢತೆ, ಪ್ರಕೃತಿ ಸೌಂದರ್ಯ, ನಿಶಬ್ದ ವಾತಾವರಣ ಎಲ್ಲವೂ ಕೂಡ ಮನಸ್ಸಿಗೆ ಆನಂದವನ್ನ ಉಂಟು ಮಾಡುತ್ತವೆ. ಅದೇ ರೀತಿ ಎಡಭಾಗದಲ್ಲಿ ಇತ್ತೀಚಿನ 5 ಜನ ಅನುಯಾಯಿಗಳ ಗದ್ದಿಗೆಗಳ ಕೇಂದ್ರವು ಇದ್ದು ವಿಶಿಷ್ಟತೆಯಿಂದ ಕೂಡಿದೆ. ಇವುಗಳಲ್ಲಿ ಶಿವಲಿಂಗಗಳನ್ನು ಸ್ಥಾಪಿಸಲಾಗಿದೆ. ಸಮೀಪದಲ್ಲಿಯೇ ಸಮುದಾಯ ಭವನ ನಿರ್ಮಾಣವಾಗುತ್ತಿದ್ದು, ಈ ಕ್ಷೇತ್ರದ ಹಿರಿಮೆಗೆ ಇದು ಅವಶ್ಯಕವಾಗಿದೆ. ಎಲ್ಲ ಜನರ ಅಪೇಕ್ಷೆಗಳಿಗೂ ಪಾತ್ರವಾದ ಶುಭ ಕಾರ್ಯಗಳಿಗೆ ಅತ್ಯಂತ ಅವಶ್ಯನೀಯವಾಗಿದೆ. ಇತ್ತೀಚಿನ ದಿನದಲ್ಲಿ ಕ್ಷೇತ್ರದ ಜವಾಬ್ದಾರಿಯನ್ನು ಶ್ರೀ ಶ್ರೀ ಮುತ್ತುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು, ಚರಪಟ್ಟಾಧ್ಯಕ್ಷರು, ಗೋಡಿಕೆರೆ ಮಹಾಸಂಸ್ಥಾನ ಚಿಕ್ಕನಾಯಕನಹಳ್ಳಿ ತಾಲೂಕು ಈ ಪರಮ ಪೂಜ್ಯರು ವಹಿಸಿಕೊಂಡ ನಂತರ ಕ್ಷೇತ್ರದ ಬೆಳಕು ಮತ್ತಷ್ಟು ವಿಸ್ತರಿಸುತ್ತಲೇ ಅಂತಲೇ ಹೇಳಬಹುದಾಗಿದೆ. ದಾಸೋಹ ಭವನ ನಿರ್ಮಾಣ ಈ ಒಂದು ಪೂಜ್ಯರ ಕನಸಾಗಿತ್ತು. ಪೂಜ್ಯರ ಪರಿಶ್ರಮದಿಂದ ಒಂದು ಸುವ್ಯವಸ್ಥಿತವಾದಂಥ ದಾಸೋಹ ಭವನ ಇಂದು ನಿರ್ಮಾಣವಾಗಿದೆ ಅಂತಲೇ ಹೇಳಿ ಪರಿಭಾವಿಸಬಹುದಾಗಿದೆ.